ಇಟ್ಸ್ ಮೈ ಎಕ್ಸ್ಪೀರಿಯನ್ಸ್ ಆಫ್ 17 years. 17 ವರ್ಷದ ಅನುಭವದಲ್ಲಿ ಹೇಳ್ತಾ ಇದ್ದೀನಿ. ನಿಮ್ಮ ಡಿಸ್ಕ್ ನ ಸರಿ ಮಾಡೋದಕ್ಕೆ ಇಲ್ಲಿ ಫ್ಲೋ ಆಗೋ ಮೆರಿಡಿಯನ್ ಕರೆಕ್ಟ್ ಮಾಡಿದ್ರೆ ಸಾಕು. ಇಲ್ಲಿ ಯಾವ ಮೆರಿಡಿಯನ್ ಹೋಗುತ್ತೆ ಗೊತ್ತಾ? ಯುರಿನರಿ ಬ್ಲಾಡರ್ ಮೆರಿಡಿಯನ್. ಟೇಲ್ ಬೋನ್ ಪೇನ್ ಇರ್ಬೋದು, ಸೊಂಟ ಬಗ್ಗಕ್ಕಾಗಲ್ಲ ಅನ್ಬೋದು. ಒಂದೇ ಪಾಯಿಂಟ್ ಎಲ್ಲಿ ಯುರಿನರಿ ಬ್ಲಾಡರ್ ಅಲ್ಲಿ ಇಲ್ಲೊಂದು ಪಾಯಿಂಟ್ ಬರುತ್ತೆ ಕಾಲಲ್ಲಿ. ಈ ಪಾಯಿಂಟ್ ಹೆಸರೇನು? UB64. ಜಸ್ಟ್ ಪ್ರೆಸ್ ಮಾಡಿ. ಇದ್ರ ಜೊತೆಗೆ ನೀವು ಇಲ್ಲಿ ಕೊಟ್ಟಿದೀವಲ್ವಾ, ಯಾಕೆ ಯಾವುದು ಕಲರ್ ಥೆರಪಿ ಬುಕ್ ಅಲ್ಲಿ ಕಾಣಿಸ್ತಿದೆ ಅಲ್ವಾ, ಈ ಒಂದು ಪ್ರೋಟೋಕಾಲ್ ನ ನೀವು ಮಾಡಬಹುದು ಬ್ಯಾಕ್ ಪೇನ್ಗೆ. ಓಕೆ, L4 L5 ಇಶ್ಯೂಸ್ ಅಂತ ಹೇಳ್ತಾ ಇದ್ರು ಅವರು. ಡೆಫಿನೆಟ್ ಆಗಿ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ನಿಮ್ಗೆ. ಸೊಂಟದ ಭಾಗದಲ್ಲಿ ಈ L4 L5 ಅಲ್ಲಿ ನಿಮ್ಗೆ ಯಾವಾಗ ಎನರ್ಜಿ ಫ್ಲೋ ಕಡಿಮೆ ಆಗುತ್ತೆ ಅವಾಗ ಏನಾಗುತ್ತೆ, ಅಲ್ಲಿ ಒಂದು 3 ಡಿಸ್ಕ್ ಇರ್ತವೆ. L5 S1 ಮಧ್ಯೆ, L4 L5 ಮಧ್ಯೆ, L3 L4 ಈ ಭಾಗದಲ್ಲಿ. ತುಂಬಾ ಜನ ನಮ್ಮ ಹತ್ರ ಬರ್ತಾರೆ, ಏನಂತ ಸರ್ MRI ಮಾಡಿಸಿದೀನಿ, ಡಿಸ್ಕ್ ಕಂಪ್ರೆಸ್ ಆಗ್ಬಿಟ್ಟಿದೆ, ಸೌದೋಗ್ಬಿಟ್ಟಿದೆ, ಬೆಂಡ್ ಆಗ್ಬಿಟ್ಟಿದೆ, ಅಲ್ಲಿ ಹೊಸದು ಪ್ಲೇಟ್ ಆಗ್ಬೇಕಂತಿದ್ದಾರೆ. ಎನಿ ಸಿವಿಯರ್ ಕಂಡೀಷನ್ ಡಾಕ್ಟರ್ ತಾಗ ಹೋಗಿ ರಿಲೀಫ್ ತಗೊಳ್ಳಿ, ಬೇಡನಲ್ಲ. ಬಟ್ ಡಾಕ್ಟರ್ ಹೆಂಗಂದ್ರೆ ಒಂಥರ ಶೋರೂಮರ್ ಇದ್ದಂಗೆ. ಅವರು ಇರೋದನ್ನ ರಿಪೇರಿ ಮಾಡಕ್ಕಲ್ಲ, ಪಟ್ಟಂತ ತೆಗೆದು ಹೊಸದಾಗ್ಬಿಡ್ತಾರೆ ಅಲ್ವಾ. ನಿಮ್ ಮನೆ ಪಕ್ಕದಲ್ಲಿ ಇರ್ತಾನಲ್ಲ ಮೆಕ್ಯಾನಿಕ್ ಹತ್ರ ಹೋಗಿ, ಮತ್ತೆ ಅವ್ನ ಹಂಗೋ ಅದನ್ನೇ ಸರಿ ಮಾಡ್ಬಿಟ್ಟು ತಿಕ್ಬಿಟ್ಟು ಬೆಂಡ್ ಮಾಡಿ ಇರೋದನ್ನೇ ಅಡ್ಜಸ್ಟ್ ಮಾಡ್ತಾನೆ. ಬಟ್ ಶೋರೂಮರ್ ಹಂಗಲ್ಲ, ಚೂರಿ ಯಾವ್ದಾರು ಪಾರ್ಟ್ ಹೋಗೈತಂದ್ರೆ ಪಟ್ಟಂತ ಹೊಸದಾಗ್ಬಿಡೋಣ ಅಂತಾರೆ. ಯಾಕಂದ್ರೆ ಅದನ್ನ ಅವ್ರು ಕಲ್ತಿರೋದು ಅದನ್ನ. ಅವ್ರದ್ದು ಅದು ತಪ್ಪಂತ ಹೇಳಕ್ಕಾಗಲ್ಲ. ಬಟ್ ಇಟ್ಸ್ ಮೈ ಎಕ್ಸ್ಪೀರಿಯನ್ಸ್ ಆಫ್ 17 years. 17 ವರ್ಷದ ಅನುಭವದಲ್ಲಿ ಹೇಳ್ತಾ ಇದ್ದೀನಿ. ನಿಮ್ಮ ಡಿಸ್ಕ್ ನ ಸರಿ ಮಾಡೋದಕ್ಕೆ ಇಲ್ಲಿ ಫ್ಲೋ ಆಗೋ ಮೆರಿಡಿಯನ್ ಕರೆಕ್ಟ್ ಮಾಡಿದ್ರೆ ಸಾಕು. ಇಲ್ಲಿ ಯಾವ ಮೆರಿಡಿಯನ್ ಹೋಗುತ್ತೆ ಗೊತ್ತಾ? ಯುರಿನರಿ ಬ್ಲಾಡರ್ ಮೆರಿಡಿಯನ್. ಈ ಯುರಿನರಿ ಬ್ಲಾಡರ್ ಮೆರಿಡಿಯನ್ಗೆ ನೀವು ಆ ಎನರ್ಜಿ ಫ್ಲೋನ ಇನ್ಕ್ರೀಸ್ ಮಾಡಿದ್ರೆ ಅನ್ಕೊಳ್ಳಿ. ನಿಮ್ ಡೌಟ್ ಇದೆ ಅಲ್ಲ ತಲೆಯಲ್ಲಿ, ನರ ಒತ್ತುತ್ತಾ ಇದೆ, ಕಂಪ್ರೆಸ್ ಆಗ್ಬಿಟ್ಟಿದೆ, ಡಿಸ್ಕ್ ಆಗ್ಬಿಟ್ಟಿದೆ, ಸರ್ಜರಿ ಇಮ್ಮಿಡಿಯೇಟ್ ಮಾಡ್ಬೇಕಂತ ಹೇಳಿದ್ದಾರೆ ಅಂತ. ನಮ್ಮ ಬಸವ ಅಕಾಡೆಮಿನಲ್ಲಿ ಸಾವಿರಾರು ಜನ ವಾಸಿಯಾಗಿದ್ದಾರೆ. ಒಬ್ಬರಿಬ್ರಲ್ಲ, ಸಾವಿರಾರು ಜನ. ನಾವು ವಾಸಿ ಮಾಡಿರೋದಲ್ಲ, ನಮ್ ಸ್ಟೂಡೆಂಟ್ಸೇ ವಾಸಿ ಮಾಡ್ತಿದ್ದಾರೆ ಕರ್ನಾಟಕದಾದ್ಯಂತ. ನೀವು ನಮ್ಮನ್ನ ನಂಬಿ ಅಂತ ಹೇಳ್ತಾ ಇಲ್ಲ, ನಿಮ್ಮ ದೇಹದ ಶಕ್ತಿನ ನಂಬ್ಕೊಳ್ಳಿ. ಯಾವ್ದೋ ಒಂದು ಹೊಲ ಒಣಗೋಗಿದೆ ಅಂದ್ರೆ ಅದಕ್ಕೆ ನೀರ್ ಬಿಡ್ಬೇಕು. ನೀರ್ ಬಿಡ್ಬೇಕಂದ್ರೆ ಆ ಕಾಲುವೆನಲ್ಲಿ ನೀರ್ ಬರ್ಬೇಕಂದ್ರೆ ಕಾಲುವೆ ಕ್ಲೀನ್ ಇರ್ಬೇಕು. ಆ ಕಾಲುವೆ ತರ ಈ ಮೆರಿಡಿಯನ್ಸ್. ಸೊ ಅದನ್ನ ಕ್ಲೀನ್ ಮಾಡ್ಬೇಕು, ಅದನ್ನ ಶಕ್ತಿ ಮಾಡ್ಬೇಕಂದ್ರೆ ಜಸ್ಟ್ ಒಂದು K3 ಪಾಯಿಂಟ್, ಈ ಪಾಯಿಂಟ್ಗೆ ಒಂದು ಯೆಲ್ಲೋ ಡಾಟ್ ಇಡಿ. ಫಸ್ಟ್ ವಾರ ಡೈಲಿ ಇಡಿ, 2ನೇ ವಾರದಿಂದ ಡೈಲಿ ಬೇಕಾಗಿಲ್ಲ. 2 ದಿನಕ್ಕೋ 3 ದಿನಕ್ಕೋ ಒಂದು ಅರ್ಧ ಗಂಟೆ ಡಾಟ್ ಇಟ್ರೆ ಸಾಕು. ಇದ್ರ ಜೊತೆಗೆ ಇನ್ನೊಂದು ಪಾಯಿಂಟ್ ತೋರಿಸ್ತೀನಿ ನಾನು. ಸಯಾಟಿಕಾ ಇರ್ಬೋದು, ಬ್ಯಾಕ್ ಪೇನ್ ಇರ್ಬೋದು, ಟೇಲ್ ಬೋನ್ ಪೇನ್ ಇರ್ಬೋದು, ಸೊಂಟ ಬಗ್ಗಕ್ಕಾಗಲ್ಲ ಅನ್ಬೋದು. ಒಂದೇ ಪಾಯಿಂಟ್ ಎಲ್ಲಿ ಯುರಿನರಿ ಬ್ಲಾಡರ್ ಅಲ್ಲಿ ಇಲ್ಲೊಂದು ಪಾಯಿಂಟ್ ಬರುತ್ತೆ ಕಾಲಲ್ಲಿ. ಈ ಪಾಯಿಂಟ್ ಹೆಸರೇನು? UB64. ಜಸ್ಟ್ ಪ್ರೆಸ್ ಮಾಡಿ. ಇವತ್ ಪ್ರೆಸ್ ಮಾಡಿ, ನಾಳೆ ಯೂರಿನ್ ಎಲ್ಲೋ ಆಗಿ ಉರಿತಾ ಇದೆ ಅನ್ಕೊಳ್ಳಿ, ಪ್ರೆಸ್ ಮಾಡಬೇಡಿ. ಆ UB ಪ್ರೆಸ್ ಮಾಡಿದಾಗ ಮೆರಿಡಿಯನ್ ನಲ್ಲಿ ತುಂಬಾ ಎನರ್ಜಿ ಫ್ಲೋ ಆಗುತ್ತೆ, ಹೀಟ್ ಆಗುತ್ತೆ. 2-3 ದಿನ ವೇಟ್ ಮಾಡಿ. ನಿಮ್ ಯೂರಿನ್ ತುಂಬಾ ಎಲ್ಲೋ ಹೋಗಿಲ್ಲ, ಬರ್ನಿಂಗ್ ಆಗಿಲ್ಲ, ನಿದ್ದೆ ಚೆನ್ನಾಗಿ ಬರ್ತಿದೆ ಅಂದ್ರೆ 5 ದಿವಸ ಬಿಟ್ಟು ಮತ್ತೆ ಮಾಡಿ. ಇಲ್ಲಾಂದ್ರೆ ಒಂದೇ ಸತಿ ಸಾಕು. ಇಲ್ಲ ಸರಿ ಅಂತದ್ ಏನಾಗಿಲ್ಲ ಅಂದ್ರೆ ಒಂದು 4-5 ದಿವಸ ಬಿಟ್ಟು ಮತ್ತೆ ಮಾಡಿ. ಮತ್ತೆ 4-5 ದಿವಸ ಬಿಟ್ಟು ಮತ್ತೆ ಮಾಡಿ. ಪಾಯಿಂಟ್ ತೋರಿಸ್ಲ ಹೇಗಿರುತ್ತಂತ ಜಸ್ಟ್ ತೋರಿಸ್ತೀನಿ ನೋಡಿ. ಐ ಆಮ್ ಜಸ್ಟ್ ಶೇರಿಂಗ್ ದ ಸ್ಕ್ರೀನ್. ಕಾಣಿಸ್ತಿದೆನಾ? ಯುರಿನರಿ ಬ್ಲಾಡರ್ 64. ಈ ಪಾಯಿಂಟ್ ನ ವಾರಕ್ಕೊಂದ್ಸತಿ ಇಲ್ಲ 2 ಸತಿ ಪ್ರೆಸ್ ಮಾಡಿ. ಯಾವಾಗ ಸ್ಟಾಪ್ ಮಾಡ್ಬೇಕಂದ್ರೆ ನಿಮ್ಗೆ ಏನಾದ್ರು ಯೂರಿನ್ ತುಂಬಾ ಬರ್ನಿಂಗ್ ಆದ್ರೆ, ಉರಿ ಬಂದ್ರೆ ಸ್ಟಾಪ್ ಮಾಡಿ. ಮತ್ತೆ ಯೂರಿನ್ ತುಂಬಾ ಎಲ್ಲೋ ಹೋಗ್ತಾ ಇದೆ ಅಂದ್ರೆ. ಅದರ್ವೈಸ್ ಎವರಿ 4-5 ಡೇಸ್ ಒಂದ್ಸತಿ ಮಾಡ್ಬೋದು. ಇದ್ರ ಜೊತೆಗೆ ನೀವು ಇಲ್ಲಿ ಕೊಟ್ಟಿದೀವಲ್ವಾ, ಯಾಕೆ ಯಾವ್ದು ಕಲರ್ ಥೆರಪಿ ಬುಕ್ ಅಲ್ಲಿ ಕಾಣಿಸ್ತಿದೆ ಅಲ್ವಾ, ಈ ಒಂದು ಪ್ರೋಟೋಕಾಲ್ ನ ನೀವು ಮಾಡಬಹುದು ಬ್ಯಾಕ್ ಪೇನ್ಗೆ. ಓಕೆ, ಇಲ್ಲಿ ನೀಟಾಗಿ ಹೇಳಿದೀವಿ ನಾವು. ರೆಡ್, ಸ್ಕೈ ಬ್ಲೂ, ಪರ್ಪಲ್. ರೆಡ್ ಏನ್ ಮಾಡುತ್ತೆ? ಪೇನ್ ಸೆನ್ಸಿಟಿವ್ ನ ಕಡಿಮೆ ಮಾಡುತ್ತೆ. ಸ್ಕೈ ಬ್ಲೂ ಏನ್ ಮಾಡುತ್ತೆ? ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡುತ್ತೆ. ಪರ್ಪಲ್ ಏನ್ ಮಾಡುತ್ತೆ? ಅಲ್ಲಿರೋ ಮಸಲ್ಸ್ ನ ಫ್ಲೆಕ್ಸಿಬಲ್ ಮಾಡುತ್ತೆ. ಇದ್ರ ಜೊತೆಗೆ ನಾವು ಬ್ಲಾಕ್ ಡಾಟ್ಸ್ ಮತ್ತೆ ಲೈನ್ ಯಾಕೆ ಹಾಕ್ತಿವಿ? ಟು ಇಂಪ್ರೂವ್ ದ ಕಿಡ್ನಿ ಎಸೆನ್ಸ್. ಮತ್ತೆ ಅದ್ರ ಜೊತೆಗೆ ಇಲ್ಲಿ ಬ್ಲಾಕ್ ಲೈನ್ ಹಾಕಿದಾಗ ನಿಮ್ಮ ಅಲ್ಲಿರ್ತಕ್ಕಂಥ ಮಸಲ್ಸ್, ಟಿಶ್ಯೂಸ್, ಬೋನ್ ಎಲ್ಲ ಡೀಪ್ ರೆಸ್ಟಿಗೆ ಹೋಗ್ತವೆ. ರಾತ್ರಿ ಆದ್ರೆ ನೀವು ನಿದ್ದೆ ಬರುತ್ತಲ್ವಾ? ಬರುತ್ತಾ? ಕತ್ಲಾದ್ರೆ ನೀವು ನಿದ್ದೆ ಮಾಡಿ ಬೆಳಿಗ್ಗೆ ಎದ್ರೆ ಹೆಂಗಿರ್ತೀರಾ? ಫುಲ್ ಆಕ್ಟಿವ್ ಇರ್ತೀರಲ್ಲ, ರಿಫ್ರೆಶ್ಡ್, ಎನರ್ಜೆಟಿಕ್. ಆ ಸೊಂಟದ ಸೆಲ್ಸ್ಗೆ ಆ ರಿಫ್ರೆಶ್ನೆಸ್ ಇರಲ್ಲ, ಆ ಎನರ್ಜಿ ಇರಲ್ಲ, ಆ ಸೆಲ್ಸ್ ರೆಸ್ಟಿಗೆ ಹೋಗ್ತಿರಲ್ಲ. ಯಾವಾಗ ಈ ಬ್ಲಾಕ್ ಲೈನ್ ಹಾಕ್ತಿರೋ ನೀವು ಇಲ್ಲಿ ಬ್ಲಾಕ್ ಲೈನ್ ಹಾಕಿದಾಗ ಅವು
ಅಲ್ಲಿರ್ತಕ್ಕಂಥ ಸೆಲ್ಸ್ ಡೀಪ್ ರೆಸ್ಟಿಗೆ ಹೋಗ್ಬಿಟ್ಟು ದೆನ್ ಆ ಎನರ್ಜಿ ಇಮ್ಮಡಿ ಆಗಿ ಬರ್ತವೆ. ಯಾವಾಗ ಆ ಎನರ್ಜಿ ಇಮ್ಮಡಿ ಆಗುತ್ತೋ ತಮಿಗ್ ತಾವೇ ಹೀಲ್ ಮಾಡೋಕೊಳಕ್ ಟ್ರೈ ಮಾಡ್ತವೆ. ಇಷ್ಟು ದಿನಕ್ಕೆ ಅವ್ ಶಕ್ತಿ ಇರ್ಲಿಲ್ಲ, ನೀ ಬ್ಲಾಕ್ ಕಲರ್ ಹಾಕಿ ಆ ಶಕ್ತಿ ಕೊಟ್ಟೆ, ವಾಸಿ ಆಗ್ತದೆ. ಟ್ರೈ ಮಾಡಿ, ರಿಸಲ್ಟ್ಸ್ ಅದ್ಭುತವಾಗಿದೆ, ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ.